SLC ಮಕ್ಕಳು ವೆಬ್ಕಾಸ್ಟಿಂಗ್ ಈಗಲೂ ಇರುತ್ತಂತೆ. ಕಳೆದ ಬಾರಿನೂ ಇತ್ತು. 10% ಗ್ರೇಸ್ ಅಂಕ ಆಯ್ತಲ್ಲ, ಅದು ಇರಲ್ಲ. ಪ್ಲಸ್ ಕರೋನಾದೇನೋ ಒಂದು 10% ಗ್ರೇಸ್ ಇತ್ತಂತೆ, ಅದು ಇರಲ್ಲ. ಒಟ್ಟಾರೆ ಏನು ಮಾಡಿತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್, ಮಧು ಬಂಗಾರಪ್ಪ, ಯು ಶುಡ್ ನಾಟ್ ಡೂ ದಿಸ್, ಅದು ಗ್ರೇಸು ಇದು ಗ್ರೇಸು ಅಂತ ಒಂದು 20% ಏನೋ ಕೊಟ್ಬಿಟ್ಟಿದ್ರು. ಅಲ್ಲಿಗೆ ಇನ್ನೊಂದು 10 ಮಾರ್ಕೋ 15 ಮಾರ್ಕ ತಗೊಂಡಿದ್ರು ಪಾಸ್. ಎಂಥ ಮಕ್ಕಳನ್ನು ಹುಟ್ಟಾಕ್ತಿದ್ರಿ. ರಿಮೂವ್ ಆಲ್ ಗ್ರೇಸ್. ಅವನು ಕಷ್ಟಪಟ್ಟು 35 ಮಾರ್ಕ್ ತೊಗೊಳಕ್ಕೆ ಯೋಗ್ಯ ಅಲ್ಲ ಅನ್ನೋದಿದ್ರೆ ಅವ್ನು ಪಾಸ್ ಕೂಡ್ದವನು. ನೀವು ಈ ದೇಶಕ್ಕೆ ಒಬ್ಬ ಕಚ್ಚಡ, ರೌಡಿ, ತರ್ಲೆ, ಕಂತ್ರಿ ತರ್ತಾ ಇದ್ದೀರಿ. ತರಬೇಡಿ. ಅವನು ಮನುಷ್ಯನಾಗಿ ಒಳ್ಳೆಯವನಿರಬಹುದು, ಪಾಪ ಅವನು ಕೆಟ್ಟ ಹುಡುಗ ಅಲ್ಲದೆ ಇರಬಹುದು. ಮಾರ್ಕ್ಸ್ ಅಲ್ಲಲ್ಲ, ಅವನಿಗೆ ಫಾಲ್ಸ್ ಇದು ತಂದು ಕೊಡಬೇಡಿ. ಅವನಿಗೆ ಎಲ್ಲ ಗ್ರೇಸು ತೆಗಿಬೇಕು. 35ನ್ನ ಕನಿಷ್ಠ ತಗೋಬೇಕು. ಏನೋ 34 ಬಂದಿತ್ತು, ಒಂದು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದೆ ಅಂದರೆ ಅದು ಬೇರೆ. ಆಯ್ತಪ್ಪ ಸರಿ ಇದೆ ಅದು ಅನ್ಬೇಕು. ಬಟ್ ಹೈಯರ್ ಎಜುಕೇಶನ್ ಭಾಳ ಪ್ರಾಬ್ಲಮ್. ದಿಸ್ ಇಸ್ ನಾಟ್ ಫೇರ್. ತೆಗಿರಿ ಎಲ್ಲ ನೋಡೋಣ. ಎಸ್, ಬೆಂಗಳೂರಿಗೆ 2ನೇ ವಿಮಾನ ನಿಲ್ದಾಣ ಕೊಡಿ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮನವಿ ಮಾಡಿಕೊಂಡ್ರು. ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದೆ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರಿನ ಮತ್ತೊಂದು ವಿಮಾನ ನಿಲ್ದಾಣ ಅಗತ್ಯವಿದೆ. ಕೇಂದ್ರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಂದ್ರವನ್ನ ಎಚ್ ಡಿ ದೇವೇಗೌಡರು ಕೋರಿದ್ರು. ಇದಕ್ಕೆ ವಿಮಾನಯಾನ ಸಚಿವರು ಸಹಮತವನ್ನು ವ್ಯಕ್ತಪಡಿಸಿದ್ರು. ಈ ಮಧ್ಯೆ ಹೊಸೂರಿಗೆ ಏರ್ಪೋರ್ಟ್ ಕೊಡಿ ಅಂತ ಅಣ್ಣಾ ಡಿಎಂಕೆಯ ತಂಬಿ ದೊರೆ ಒತ್ತಾಯಿಸಿದ್ರು. ಆಗ ನೀವು ಮತ್ತು ಕರ್ನಾಟಕದವರು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬನ್ನಿ ಅಂತ ವಿಮಾನಯಾನ ಸಚಿವರು ಹೇಳಿದ್ದಾರೆ. sanctioned. Now it is not possible to cope up with the coming passengers. So much of passengers. One more airport is necessary. The Bangalore airport is getting saturated and it's getting busier day by day. So the state government of Karnataka also, the rumor is that they are also trying to build another airport in Bangalore. As and when the site gets decided and it comes to us for site clearance, then definitely we will be taking it forward. ಹೌದು, ADMK ಅವರು ಹೊಸೂರು ಕೊಡಿ ಅಂದರೆ ಅದೇನು ಪ್ರಾಬ್ಲಮ್ ಆಗಲ್ಲ. ಹೊಸೂರು ಕಡೆ ಅಲ್ಲ, ಅದೇ ನಮಗೆ ಪ್ರಾಬ್ಲಮ್ ಆಗಲ್ಲ. ಅವ್ರು ಹೇಳ್ದಂಗೆ ತಮಿಳ್ನಾಡಿನವರು ನೀವು ಕೂತ್ಕೊಂಡು ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಳ್ಳಿ ಅಂದರೆ, 2 ಬ್ರದರ್ ರಾಜ್ಯಗಳಲ್ವಾ. DCM ಅವರು ಹೇಳಿದಾರಲ್ಲ ಸರ್, ಬೋತ್ ಆರ್ ಬ್ರದರ್ ಸ್ಟೇಟ್ಸ್. ಸೆಂಡ್ DK ಠಕಾರ ಅಗ್ರಿಮೆಂಟ್ ಡನ್. ಏನು ಪ್ರಾಬ್ಲಮ್ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಈ ಕಡೆ ಬೆಂಗಳೂರು ದಕ್ಷಿಣ ಈಗಿರೋ ದೇವನಹಳ್ಳಿ ಏರ್ಪೋರ್ಟಲ್ಲೂ ದೇವೇಗೌಡರದ್ದೇ ಪಾತ್ರ ಇದೆ. ನೋಡೋಣ ಏನಾಗುತ್ತೆ. ಇನ್ನು ಮಂಡ್ಯದ ವಿಸಿ ನಾಲೆಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ತಿಬ್ಬನಹಳ್ಳಿ ಗ್ರಾಮದ ಬಳಿ ನಾಲೆಗೆ ಕಾರ್ ಪಲ್ಟಿಯಾಗಿದೆ. ಪಾಪ 3 ಜನ ಸಾವನ್ನಪ್ಪಿದ್ದಾರೆ. ಮಂಡ್ಯದ ಹಾಲಹಳ್ಳಿಯ 4 ಕಾರಲ್ಲಿ ಪ್ರಯಾಣವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಓವರ್ಟೇಕ್ ಮಾಡೋ ಬರದಲ್ಲಿ ಚಾಲಕರ ನಿಯಂತ್ರಣ ತಪ್ಪಿ ಕಾರ್ ನಾಲೆಗೆ ಬಿದ್ದೋಗಿಬಿಡ್ತು. ಒಬ್ರು ಪಾಪ ಹೆಂಗೋ ಮಾಡಿ ತಪ್ಪಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಹರಸಾಹಸ ಪಟ್ಕೊಂಡು 15 ಅಡಿ ಒಳಗಡೆ ಹೋಗಿತ್ತಂತೆ. ಕಾರನ್ನು ಹುಡುಕಿ ಸುಮಾರು 5 ಗಂಟೆ ಅದು ಹುಡುಕುವಂತ ಕೆಲಸ ಮಾಡಿದ್ದಾರೆ. ಆಮೇಲೆ ತೆಗೆದಿದ್ದಾರೆ ಅದನ್ನು. 15 ಅಡಿ ಅಂದರೆ ನಾಲೆ ಆಳದಲ್ಲಿರಬೇಕು. ನೀರು ಬಿಟ್ಟಿದ್ದಾರೆ, ತುಂಬಿದೆ. ನೀರು ಬಿಟ್ಟಿರೋದ್ರಿಂದ ಜಾಸ್ತಿ ನೀರಿದೆ. ಮತ್ತು ಅಲ್ಲಿ ಜನದ ಗಲಾಟೆ ಏನು ಅಂದರೆ ತಡೆಗೋಡೆ ಕಟ್ಟಿಲ್ಲ. ತಡೆಗೋಡೆ, ಈ ತಡೆಗೋಡೆನ ಆಕ್ಸಿಡೆಂಟಲ್ ಪ್ರೋನ್ ಸ್ಪಾಟ್ಸ್ ಇದ್ರೆ ಕಟ್ಬೋದು ಅಷ್ಟೇ. ಏನು ನಾಲೆಯ ಮೇಲಿಂದ ಕೆಳಗಿನವರೆಗೂ ತಡೆಗೋಡೆಗಳು ಕಟ್ಕೊಂಡಿರೋಕ್ಕಾಗಲ್ಲ. ಅಲ್ಲ ಸರ್, ಅದನ್ನೇ ಒತ್ತಾಯ ಮಾಡ್ತಾ ಇರೋದು. ಎಲ್ಲೆಲ್ಲಿ ಆಕ್ಸಿಡೆಂಟ್ ಝೋನ್ಸ್ ಇದೆಯಲ್ಲ ಅಲ್ಲಿ ಆಲ್ರೆಡಿ ಈಗ ಸ್ಯಾಂಕ್ಷನ್ ಆಗಿದೆ. ನಾಳೆ ಇನ್ನೊಂದು ಝೋನಲ್ಲಿ ಬರ್ತದಪ್ಪ ಆಕ್ಸಿಡೆಂಟ್. ಏರಿ ಮೇಲೆ ಹೋಗ್ತಾ ಇದ್ದೀನಿ, ನಾಲೆ ಪಕ್ಕದಲ್ಲಿ ಹೋಗ್ತಿದ್ದೀನಿ, ನಾವು ಹೋಗೋವನ್ಗೂ ಸ್ವಲ್ಪ ತಲೆ ಬೇಕಲ್ಲ. ಖಂಡಿತ ಹೌದು. ಹೌದು, ಇದು ಗೊತ್ತಿಲ್ಲ ಇದು ಹೆಂಗಾಯ್ತು ಅಂತ. ಎಸ್. ಇನ್ನು ದೆಹಲಿ ವಿಧಾನಸಭೆ ಚುನಾವಣೆ ಸರಿ 2 ದಿನ ಬಾಕಿ ಇದೆ. ಇವತ್ತು ಬಹಿರಂಗ ಪ್ರಚಾರಕ್ಕೂ ಕೂಡ ತೆರೆ ಬಿದ್ದಿದೆ. ಕೊನೆಯ ದಿನವಾದ ಇವತ್ತು AAP ಮತ್ತು ಕಾಂಗ್ರೆಸ್ ಪಕ್ಷಗಳು ಬಿಜೆಪಿ ಜೊತೆಗೆ ಚುನಾವಣಾ ಆಯೋಗವನ್ನು ಕೂಡ ಟಾರ್ಗೆಟ್ ಮಾಡಿ ಮಾತಾಡಿದರು. ಸಂಸತ್ನಲ್ಲಿ ರಾಹುಲ್ ಗಾಂಧಿ ಮಾತಾಡಿ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದರು. ಹಿಮಾಚಲದ ಜನಸಂಖ್ಯೆಗೆ ಸಮನಾದಂಥ 70 ಲಕ್ಷದಷ್ಟು ಮತದಾರರನ್ನ ಮಹಾರಾಷ್ಟ್ರ ಅಸೆಂಬ್ಲಿ ಮತ್ತು ಲೋಕಸಭೆ ಚುನಾವಣೆ ನಡುವೆ ಮತಪಟ್ಟಿಗೆ ಸೇರಿಸಿಬಿಟ್ಟಿದ್ರಂತೆ. ಶಿರಡಿಯ ಒಂದು ಕಟ್ಟಡದಲ್ಲಿ 7,000 ಹೊಸ ಮತದಾರರನ್ನ ಸೇರಿಸಿಬಿಟ್ಟಿದ್ದಾರೆ. ಮತಪಟ್ಟಿಯಲ್ಲಿ ದೊಡ್ಡ ಜಾದು ನಡೆದುಬಿಟ್ಟಿದೆ ಅಂತ ಅವರ ಆರೋಪ. ಚುನಾವಣಾ ಆಯುಕ್ತರ ನೇಮಕಾಧಿಕಾರ ಸಂಸತ್ಗೆ ಇರಬೇಕು ಅಂತ ಪ್ರತಿಪಾದಿಸಿದ್ದಾರೆ. ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಅವರಂತೂ ಬಿಜೆಪಿಯ ಮುಂದೆ ಇಸಿ ಮಂಡಿ ಹೊರಬಿಟ್ಟಿದೆ. ಈ ತಿಂಗಳ ಕೊನೆಯ ನಿವೃತ್ತಿ ಆಗ್ತಾ ಇರುವಂತ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ಗೆ ಬಿಜೆಪಿ ಯಾವ ಹುದ್ದೆ ಆಫರ್ ಮಾಡಿದೆ? ಗವರ್ನರ, ರಾಷ್ಟ್ರಪತಿ ಹುದ್ದೆನ ಅಂತೆಲ್ಲ ಕೇಳಿದ್ದಾರೆ. ಹುದ್ದೆಯ ಆಸೆಯಲ್ಲಿ ಆಯುಕ್ತರು ದೇಶದ ಭವಿಷ್ಯವನ್ನ, ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ಅವರ ವಾಗ್ದಾಳಿ. Almost 70 lakh new voters suddenly arrived between Lok Sabha and Vidhan Sabha. The most interesting part, and the Prime Minister is not looking at me, Maharashtra में more voters were added in 5 months. शिरडी में एक बिल्डिंग में 7,000 नए वोटर एक बिल्डिंग में.
ಇನ್ಮೇಲೆ ಏನಾದರೂ ಟ್ರಾಫಿಕನ್ನು ಉಲ್ಲಂಘಿಸಿ ನೀವು ಅಲ್ಲಿ ಇಲ್ಲಿ ಓಡಾಡಕ್ಕೆ ಶುರು ಮಾಡಿಬಿಟ್ರೆ, ಅಲ್ಲಿ ಇಲ್ಲಿ ಅಂತಂದರೆ ವಾಹನ ತೊಗೊಂಡು ಹೋಗ್ಬೇಕಂದ್ರೆ ಫುಟ್ಪಾತ್ ಮೇಲೇ, ಅದೇ ಅಲ್ಲಿ ಇಲ್ಲಿ, ಬೇರೆ ಏನೂ ಅಲ್ಲ. ಅಲ್ಲೇನಾದರೂ ಹೋದರೆ ನಿಮ್ಮ DL ರದ್ದಾಗತ್ತೆ. ಇನ್ನೊಂದು ಕಡೆಗೆ ಯಾರೋ ಒಬ್ಬನು ಬೈಕ್ನವನು 1,61,000 ರೂಪಾಯಿ ದಂಡ ಇದ್ರೂ ಕೂಡ ಬಿಂದಾಸಾಗಿ ಓಡಾಡ್ತಿದ್ದಂತೆ, ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಮಧ್ಯೆ ಕುಡಿದು ವಾಹನ ಓಡಿಸೋರಿಗೆ ಟ್ರಾಫಿಕ್ ಪೊಲೀಸರು 6 ದಿನದಲ್ಲಿ ಜನವರಿ 27ರಿಂದ ಫೆಬ್ರವರಿ 2ನೇ ತಾರೀಕು ಇಷ್ಟರೊಳಗೆ 80 ಲಕ್ಷ ರೂಪಾಯಿ ದಂಡ ಹಾಕಿದಾರಂತೆ. 800 ವಾಹನ ಜಪ್ತಿ ಮಾಡಿದಾರಂತೆ. ಇನ್ನು ಅತಿ ವೇಗವಾಗಿ ಚಾಲನೆ ಮಾಡೋರ ವಿರುದ್ಧ 228 ಕೇಸ್ ಹಾಕಿದಾರಂತೆ. 2,30,000 ರೂಪಾಯಿ ದಂಡ ಕೂಡ ಸಂಗ್ರಹಿಸಿದಾರಂತೆ. ಈ ವೀಲಿಂಗ್ ಮಾಡೋರ್ದು ಎಷ್ಟು ಕೇಸ್ ಹಾಕಿದ್ರು ಹೇಳಿ ಸರ್ ಟ್ರಾಫಿಕ್ ಪೊಲೀಸರು? ಇನ್ನು ಬದಲಾದ ಕಾಲಘಟ್ಟದಲ್ಲಿ ತಡವಾಗಿ ಶುರುವಾದಂತಹ ಚಳಿಗಾಲ ಲೆಕ್ಕದ ಪ್ರಕಾರವಾಗಿ ಮುಗಿಯೋಕೆ ಇನ್ನೂ 1 ತಿಂಗಳು ಬೇಕು. ಆದರೆ ರಾಜ್ಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಶುರುವಾದಂತೆ ಕಾಣಿಸ್ತಾ ಇದೆ. ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಬಿಸಿಲ ಬೇಗೆ. ಕಲಬುರಗಿಯಲ್ಲಿ 36.4 ಡಿಗ್ರಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ರಾಯಚೂರಿನಲ್ಲಿ 34 ಡಿಗ್ರಿ ಗರಿಷ್ಠ ತಾಪಮಾನ ದಾಖಲಾಗಿದೆ. ಇತ್ತ ಬೆಂಗಳೂರಿನಲ್ಲಿ ಗರಿಷ್ಠ 32 ಡಿಗ್ರಿ ಉಷ್ಣಾಂಶ ಕಂಡುಬಂದಿದೆ. ಚಾಮರಾಜನಗರ, ಮಂಡ್ಯ, ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಕೊಡಗಿನಲ್ಲಿ ಉಷ್ಣಾಂಶ 33 ಡಿಗ್ರಿ ಆಸುಪಾಸಿನಲ್ಲಿದೆ. ಅತ್ತ ಉತ್ತರ ಭಾರತದಲ್ಲಿ ಭಿನ್ನ ಪರಿಸ್ಥಿತಿ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಮಳೆ ಜೊತೆ ಹಿಮಪಾತ ಉಂಟಾಗ್ತಿದೆ. ಇದರ ಪರಿಣಾಮ ದೆಹಲಿ ಸೇರಿ 12 ರಾಜ್ಯಗಳಲ್ಲಿ ಮಂಜು ಮುಸುಕಿದ ವಾತಾವರಣ ಇದೆ. ದೆಹಲಿ ಪಾಲಂ ಏರ್ಪೋರ್ಟ್ನಲ್ಲಿ ಬೆಳಗ್ಗೆ 7 ಗಂಟೆಗೆ 50 ಮೀಟರ್ ಆಚೆ ಏನೂ ಕಾಣಿಸ್ತಿರಲಿಲ್ಲ. ಬಾಲಿವುಡ್ನ ಮಾಜಿ ನಟಿ ಮಮತಾ ಕುಲಕರ್ಣಿ ಯಾವತ್ತೂ ನಟನೆಯ ಮೂಲಕವಾಗಿ ಫೇಮಸ್ ಆದರು, ಈಗ ವಿವಾದದ ಮೂಲಕವಾಗಿ ಫೇಮಸ್ ಆಗ್ತಿದ್ದಾರೆ. ಅದೇನೋ ನಂಟಪ್ಪ ಅವ್ರಿಗೆ. ಮೊನ್ನೆ ಅಷ್ಟೇ ಸನ್ಯಾಸಿಯಾಗಿದ್ದ ಮಮತಾ ಕುಲಕರ್ಣಿ ಅಷ್ಟೇ ವೇಗದಲ್ಲಿ ಕಿನ್ನರ್ ಅಖಾಡದಿಂದ ಕಿಕ್ಔಟ್ ಆಗ್ಬಿಟ್ರು. ಇದೀಗ ಇದಕ್ಕೆ ಸಂಬಂಧಿಸಿದಂತೆ ಹೊಸ ವಿಚಾರಗಳು ಬರ್ತಾ ಇವೆ. ಏನು, ಮಮತಾ ಕುಲಕರ್ಣಿ ಸನ್ಯಾಸಿ ಆಗೋಕ್ಕೆ 10 ಕೋಟಿ ಲಂಚ ನೀಡಿದ್ರು ಅನ್ನೋ ಆರೋಪ ಕೇಳಬಹುದಿದೆ ಅಂತೆ. ಅದನ್ನ ಇಸ್ಕೊಂಡ್ಬಿಟ್ಟು ಸನ್ಯಾಸಿ ಕೊಟ್ಟವ್ರು ಯಾರಪ್ಪ ಅದು? ಆದರೆ ಆರೋಪವನ್ನು ಅವ್ರು ತಳ್ಳಿ ಹಾಕ್ಬಿಟ್ಟಿದ್ದಾರೆ. 10 ಕೋಟಿ ನನಗೆ ಎಲ್ಲಿಂದ ಬರಬೇಕ್ರಿ, ಸನ್ಯಾಸಿ ದೀಕ್ಷೆ ತೆಗೆದುಕೊಳ್ಳೋಕೆ 2 ಲಕ್ಷ ಸಾಲ ಪಡೆದಿದ್ದೀನಿ ಅಂತ ಅವರು ತಮ್ಮ ಗೋಳನ್ನು ಹೇಳ್ಕೊಂಡಿದ್ದಾರೆ. ಯಾವನ್ರಿ ಅವ್ನ ಮಗ? ಅಯ್ಯೋ. ಕಂಕಷನ್ ಸಬ್ಸ್ಟಿಟ್ಯೂಟ್ ವಿವಾದ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಅದೇ ಮ್ಯಾಚ್ ವಿಚಾರದಲ್ಲಿ ರೆಫ್ರಿ ಜಾವಗಲ್ ಶ್ರೀನಾಥ್ ಮೇಲೆ ಎಲ್ಲರ ಸಿಟ್ಟಂತೆ. ಜಾವಗಲ್ ಶ್ರೀನಾಥ್ ತಮ್ಮ ತಪ್ಪನ್ನು ಅಂಗೀಕರಿಸಬೇಕು ಅಂತ ಮಾಜಿ ಕ್ರಿಕೆಟರ್ ಕೆವಿನ್ ಪೀಟರ್ಸನ್ ಒತ್ತಾಯಿಸಿದ್ದಾರೆ. ದುಬೆ ಬದಲು ಹರ್ಷಿತ್ ತೆಗೆದುಕೊಂಡ BCCI ನಿರ್ಧಾರ ಸರಿಯಾದುದಲ್ಲ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ICC ಮೇಲೆ ಸೀನಿಯರ್ ರೆಫ್ರಿ ಕ್ರಿಸ್ ಬ್ರಾಡ್ ಆಕ್ರೋಶ ಹೊರ ಹಾಕಿದ್ದಾರೆ. ಏನು ಅಂತಂದರೆ ಅದು ಬ್ಯಾಟ್ಸ್ಮನ್ ಬದಲಾಗಿ ಬ್ಯಾಟ್ಸ್ಮನ್ನೇ ಅಲ್ಲಿಗೆ ಬರಬೇಕು ಸಬ್ಸ್ಟಿಟ್ಯೂಟ್, ಬೌಲರ್ ಬದಲಾಗಿ ಬೌಲರೇ ಬರಬೇಕು, ಆಲ್ರೌಂಡರ್ ಬದಲಾಗಿ ಆಲ್ರೌಂಡರ್ ಬರಬೇಕು. ಇಲ್ಲಿ ಬ್ಯಾಟ್ಸ್ಮನ್ ಬದಲಾಗಿ ಬೌಲರ್ ಬಂದಿದ್ದಾನೆ, ಹಾಗಾಗಿನೇ ಈ ವಿವಾದ ಆಗಿರೋದು.